ಅದನ್ನು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಕುಣಿಗಲ್ಗೆ ಹೋಗೋದನ್ನು ಮಾತ್ರ ನೇರವಾಗಿ ಎಕ್ಸ್ಪ್ರೆಸ್ ಕೆನಾಲ್ನಲ್ಲಿ ತೊಗೊಂಡು ಹೋಗಬೇಕು, ಈ ಭಾಗಕ್ಕೆ ಹೋಗ್ತಕ್ಕಂಥ ನೀರನ್ನು ಕಂಟಿನ್ಯೂ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಇಡೀ ಪ್ರಾಜೆಕ್ಟಿನ ಬ್ಯಾಕ್ಗ್ರೌಂಡು. ಇಲ್ಲಿ ಏನು ಪ್ರಶ್ನೆ ಏನು ಅಂತ ಹೇಳಿದರೆ, ಮಾನ್ಯ ಸುರೇಶ್ ಗೌಡ್ರವರು ಅವರ ಕ್ಷೇತ್ರ ಬರುತ್ತೆ ಮುಖ್ಯವಾಗಿ, ಅವರಿಗೊಂದು ಆತಂಕ ಇದೆ. ನಾನು ಅವ್ರ ಸ್ಥಾನದಲ್ಲಿದ್ದರೆ ನನಗೂ ಆತಂಕ ಇರ್ತಾಯಿತ್ತು. ಅದೇ ಪ್ರಕಾರ ಅವ್ರಿಗೂ ಆತಂಕ ಇದೆ, ಆ ಭಾಗದ ರೈತರಿಗೂ ಆತಂಕ ಇದೆ. ನಮಗೆ 70ರಿಂದ ಮುಂದಕ್ಕೆ ನೀವು ಅಲ್ಲಿ ತೊಗೊಂಡೋದ್ರೆ ನಮಗೆ ಬರ್ತಕ್ಕಂಥ ನೀರು ಮುಂದಕ್ಕೆ ಬರೋದು ನೀವು ನಿಲ್ಲಿಸ್ತೀರಾ, ಸ್ವಾಭಾವಿಕವಾಗಿ ಆತಂಕ ಬರುತ್ತೆ. ಅದಕ್ಕೆ ಸರ್ಕಾರದ ಉತ್ತರ ಏನು ಅಂತ ಹೇಳಿದರೆ, ನಿಲ್ಲಿಸೋದಿಲ್ಲ. ಅವರಿಗೆ ಏನು ನೀರು ಹೋಗಬೇಕು ಅದನ್ನು ಸೈಮಲ್ಟೇನಿಯಸ್ಲಾಗಿ ಅಲ್ಲಿಗೆ 70ಕ್ಕೆ ನಾವು ಅಲ್ಲಿ ಅವ್ರಿಗೆ ಕಟ್ ಆಫ್ ಮಾಡಿ ಅವರಿಗೇನು ನೀರು ಕೊಡ್ತೀವಿ, ಅದೇ ಸಂದರ್ಭದಲ್ಲಿ ಕೂಡ ಇವರಿಗೂ ಮೊದಲೇನು ನೀರು ಹೋಗ್ತಾಯಿತ್ತು ಆ ರೀತಿ ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡೇ ನಾವು ಮಾಡ್ತೇವೆ ಅಂಥೇಳಿ ಟೆಕ್ನಿಕಲ್ ಫೀಸಿಬಿಲಿಟಿ ಬಂದಿದೆ. ಅದರಲ್ಲಿ ನಾವೇನು ಟೆಕ್ನಿಕಲ್ ರಿಪೋರ್ಟನ್ನು ಕೇಳಿದ್ದು, ಅವರೆಲ್ಲ ರಿಟೈರ್ಡ್ ಆಗಿರೋರು ಮತ್ತು ಸ್ಥಾನದಲ್ಲಿರೋರು ಎಲ್ಲರೂ ಇದ್ದಾರೆ ಆ ಸಮಿತಿಯಲ್ಲಿ. ಎಲ್ಲರೂ ರಿಟೈರ್ಡ್ ಆಗಿರೋರೇ ಇಲ್ಲ. ಟೆಕ್ನಿಕಲ್ಲಾಗಿ ನಾಲೆಡ್ಜ್ ಇರೋವಂಥವ್ರನ್ನೇ ನಾವು ಸಮಿತಿಗೆ ಹಾಕಿದ್ದು. ಆ ಸಮಿತಿಯವರು ವರದಿ ಕೊಟ್ಟಾಗ ಅವ್ರು ಹೇಳಿದರು, ಇದನ್ನು ಯಾವ್ಯಾವ ರೀತಿಯಲ್ಲಿ ನೀವು ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಆ ವರದಿಯಲ್ಲಿ ಹೇಳಿದ್ದಾರೆ. ಒಂದೆರಡು ಪಾಯಿಂಟ್ ಹೇಳ್ತೀನಿ, ಎಲ್ಲ ಇಡೀ ರಿಪೋರ್ಟ್ ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ರಿಪೋರ್ಟೇ ಗೊತ್ತಿಲ್ಲ ನಮಗೆ ಅಂದ್ಬಿಡ್ತಾರೆ, ಅಂದಿದ್ದಾರೆ ಆಲ್ರೆಡಿ. ಆದ್ದರಿಂದ ಇದರಲ್ಲಿ ರೆಕಮೆಂಡೇಷನ್ ಏನು ಮಾಡಿದ್ರಪ್ಪ ಅವರು ಅಂದರೆ, ನೀವು ಹಿಂದೆ ಏನು ನೀವು ನೀರು ಬಿಡ್ತೀರಿ ಇಲ್ಲಿ, ಆ ನೀರು ಬಿಡುವಂಥ ಲೆವೆಲ್ ಏನಿದೆ ಆ ಲೆವೆಲ್ಲು ಸಮನಾಗಿರಬೇಕು. ಮಾನ್ಯ ಶಾಸಕರುಗಳ ಪ್ರಶ್ನೆ, ರೈತರುಗಳ ಪ್ರಶ್ನೆನೂ ಅದೇ ಇದೆ. ನೀವೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀರಾ, ಬಂದಿದ್ದ ನೀರೆಲ್ಲ ಆ ಕಡೆ ಹೊರಟೋಗುತ್ತೆ ಅನ್ನೋದು ಪ್ರಶ್ನೆ ಇಲ್ಲ. ಅದು ಸರಿಸಮನಾಗಿ ಲೆವೆಲನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಮೇಂಟೈನ್ ಮಾಡ್ತಾರೆ. ಎರಡನೇದು, ದಾರಿ ಉದ್ದಕ್ಕೂ ಕೂಡ ಪಂಪ್ ಸೆಟ್ಗಳು ಅವೆಲ್ಲ ತುಂಬ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ? ಝೀರೋಯಿಂದ 70ಗೆ ಬರುವಾಗ ದಾರಿಯಲ್ಲಿ ಸಿಕ್ಕಾಬಟ್ಟೆ ಪಂಪ್ ಸೆಟ್ಸು, ಅವುಗಳನ್ನ ನಿಲ್ಲಿಸಬೇಕು. ಒತ್ತಾಯ ಮಾಡ್ತಿರೋ, ನೀವು ಕಾನೂನು ಪ್ರಕಾರ ಕ್ರಮ ತೊಗೊತಿರೋ ಗೊತ್ತಿಲ್ಲ, ಸುಮಾರು ನೀರು ಅಲ್ಲೇ ಹೋಗುತ್ತೆ, ಅದನ್ನು ನಿಲ್ಲಿಸ್ಕೊಳ್ಳಿ. ಮೂರನೇದು, ನೀವೇನು ನೀರು ಬಿಡೋದಕ್ಕೆ 70ರಲ್ಲಿ ಅವಕಾಶ ಮಾಡ್ಕೊಳ್ತೀರಾ, ಅಲ್ಲಿ ರೆಗ್ಯುಲೇಟ್ರಿ ಮೆಕ್ಯಾನಿಸಮ್ ಇರಬೇಕು. ಅಂದರೆ ಹೆಂಗೆ ಎಷ್ಟು ಬಂದಿದ್ದೆಲ್ಲ ಹೊಟ್ಟೋಗಂಗಲ್ಲ, ಅದಕ್ಕೆ ಕಂಟ್ರೋಲ್ ಇರಬೇಕು. ಅದಕ್ಕೆ ಒಂದು ಮೆಥಡ್ ಇದೆ, ಏನು? ಸೂಪರ್ವೈಸರ್ ಕಂಟ್ರೋಲ್ ಆ್ಯಂಡ್ ಡೇಟಾ ಅಕ್ವಿಸಿಷನ್ ಅಂತ, ಸ್ಕಾಡಾ ಅಂತಾರೆ. ಆ ಸ್ಕಾಡಾ ಏನು ಮಾಡುತ್ತಪ್ಪ ಅಂದರೆ, ಎಷ್ಟು ನೀರು ಹೋಗುತ್ತೆ, ಎಷ್ಟು ನೀರು ಈ ಕಡೆ ಹೋಗುತ್ತೆ, ಕುಣಗಲ್ ಕಡೆ ಎಷ್ಟು ನೀರು ಹೋಗುತ್ತೆ, ತುಮಕೂರು ಕಡೆ ಎಷ್ಟು ನೀರು ಹೋಗುತ್ತೆ, ಇದನ್ನು ಡೈಲಿ ಲೈವ್ ಆಗಿ ತೋರಿಸುತ್ತೆ. ಯಾರು ಬೇಕಾದರೂ ಅದನ್ನು ನೋಡ್ಬೋದು. ಅದು DC ಅವ್ರಿಗೂ ಅದು ಬರುತ್ತೆ, ಚೀಫ್ ಇಂಜಿನಿಯರ್ಗೆ ಬರುತ್ತೆ, ಇಂಜಿನಿಯರಿಂಗ್ ಸೆಕ್ಷನ್, ನೀವುಗಳು ಕೂಡ ಅದಕ್ಕೆ ಆ್ಯಕ್ಸೆಸ್ ಆದರೆ ನಿಮಗೂ ಬರುತ್ತೆ. ಆ ಡೇಟಾ ಎಷ್ಟು ನೀರು ಹೋಗ್ತಾ ಇದೆ ಅನ್ನೋದು ಬರುತ್ತೆ. ಇದು ಸ್ಕಾಡಾ ಅಂತ ಹೇಳಿ ಅದನ್ನು ಅಳವಡಿಸ್ಬೇಕು ಅಂತೇಳಿ ಆ ರೆಕಮೆಂಡೇಷನ್ನಲ್ಲಿ ಹೇಳಿದ್ದಾರೆ. ಅದನ್ನು ಮಾಡಬೇಕು.